ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ HK, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು. ಅದೇ ರೀತಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ದಸರಾ ಸಂಭ್ರಮ ಈಗ ಮನೆ ಮಾಡಿರುವಂಥದ್ದು. ದಸರಾ ಹಬ್ಬ ಅಂದರೆ ಸಾಕು, ಎಲ್ಲೆಡೆ ಏನೋ ಬೊಂಬೆಗಳನ್ನು ಪೂಜಿಸಿ ಪ್ರತಿನಿತ್ಯ ಒಂದೊಂದು ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ವಾಡಿಕೆ. ಅದೇ ರೀತಿ ಈಗ ಏನೋ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ನ ಬಳಿಯೂ ಕೂಡ ಬೊಂಬೆಗಳನ್ನು ಪೂಜಿಸಿರುವಂಥದ್ದು. ಪ್ರಮುಖವಾಗಿ ಏನೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಸಾಕು, ಬೇರೆ ಬೇರೆ ಕಡೆಯಿಂದ, ಅದರಲ್ಲೂ ವಿದೇಶದಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಇಲ್ಲಿನ ನೆಲ ಜಲ ಕಲೆಯ ಬಗ್ಗೆ ಏನೋ ಸಾರುವಂಥ ಉದ್ದೇಶದಿಂದ ಇಲ್ಲಿ ಬೊಂಬೆಗಳನ್ನು ಸಹ ಪೂಜಿಸಿರುವಂಥದ್ದು. ಪ್ರಮುಖವಾಗಿ ನವರಾತ್ರಿಯ ಹಬ್ಬ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಬೊಂಬೆಗಳನ್ನು ಸಹ ಪೂಜಿಸಿರುವಂಥದ್ದು. ಪ್ರಮುಖವಾಗಿ ಏನೋ ಡೊಳ್ಳು ಕುಣಿತ ಮತ್ತು ವಿವಿಧ ತಂಡಗಳನ್ನು ಸಹ ಕರೆಸಿ ಪ್ರತಿನಿತ್ಯ ಒಂದೊಂದು ಕಲಾ ತಂಡಗಳಿಂದ ಏನೋ ವಿವಿಧ ವಾದ್ಯಗಳ ಮತ್ತು ಸಂಗೀತವನ್ನು ಸಹ ಏರ್ಪೋರ್ಟ್ ಅಥಾರಿಟಿಯವರು ಆಯೋಜನೆ ಮಾಡಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರಮುಖವಾಗಿ ಬೇರೆ ಕಡೆಯಿಂದ ಬಂದು ಇಲ್ಲಿ ದಸರಾ ಹಬ್ಬಕ್ಕೆ ಮಾಡೋಕ್ಕೆ ಆಗದೆ ಇರುವಂಥವ್ರಿಗೂ ಕೂಡ ಇಲ್ಲಿ ಏರ್ಪೋರ್ಟ್ನಲ್ಲೇ ದಸರಾ ಸಂಭ್ರಮವನ್ನು ಆಚರಣೆ ಮಾಡ್ಬೋದು. ಪ್ರಮುಖವಾಗಿ ವಿದೇಶಿಗರಿಗೂ ಕೂಡ ಈ ನಮ್ಮ ಸಂಸ್ಕೃತಿಯನ್ನು ಸಾರುವಂಥ ಹಿನ್ನೆಲೆಯಲ್ಲಿ ಈಗ ಬೊಂಬೆಗಳನ್ನು ಕೂಡ ಪೂಜಿಸಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಏನು ಬೊಂಬೆಗಳನ್ನು ಪೂಜಿಸಿ ಏರ್ಪೋರ್ಟ್ನಲ್ಲೂ ಕೂಡ ಏನು ದಸರಾ ಹಬ್ಬದ ಸಂಭ್ರಮವನ್ನು ಕೂಡ ಮಾಡ್ತಾಯಿದ್ರು. ಅದೇ ರೀತಿ ಇವತ್ತು ಕೂಡ ಟರ್ಮಿನಲ್ 2ನ ಬಳಿ ಕೂಡ ಏನು ಬೊಂಬೆಗಳನ್ನು ಪೂಜಿಸಿ ಇಲ್ಲಿನ ಸಂಸ್ಕೃತಿಯನ್ನು ಸಾರುವಂಥದ್ದು. ಪ್ರಮುಖವಾಗಿ ನವದುರ್ಗಿಯರ ಏನೋ ಬೊಂಬೆಗಳನ್ನು ಸಹ ಪೂಜಿಸಿರೋದು, ರಾಜ ಮನೆತನದ ಆಡಳಿಕೆ ಮಾಡುವಂಥದ್ದು ಮತ್ತು ವಿವಿಧ ದೇವರುಗಳ ಆಕೃತಿ ಇರೋಕ್ಕಂಥ ಬೊಂಬೆಗಳನ್ನು ಸಹ ಇಲ್ಲಿ ಪೂಜಿಸಿರುವಂಥದ್ದು. ಹಾಗಾಗಿ ಬರ್ತಕ್ಕಂಥ ಪ್ರಯಾಣಿಕರೆಲ್ಲರೂ ಕೂಡ ಏನೋ ನೇರವಾಗಿ ಮನೆಗೆ ಹೋಗದೆ ಬೊಂಬೆಗಳ ಹತ್ರ ಬಂದು ಏನು ಸೆಲ್ಫಿಯನ್ನು ತೆಗೆದುಕೊಂಡು ಇಲ್ಲಿಂದ ತೆರಳುವಂಥ ಕೆಲಸಕ್ಕೂ ಸಹ ಮುಂದಾಗ್ತಿದ್ದಾರೆ. ಅಲ್ಲದೆ ಇನ್ನು ವಿದೇಶಿ ಪ್ರಯಾಣಿಕರು ಬರ್ತಾ ಇದ್ದಾರೆ, ಅವರು ಕೂಡ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಈ ಬೊಂಬೆಗಳನ್ನು ಸಹ ನೋಡ್ತಾ ಇರೋವಂಥದ್ದು ಕೂಡ ಸಾಮಾನ್ಯವಾಗಿತ್ತು. ಮತ್ತು ಅಲ್ಲದೆ ಇಲ್ಲಿನ ಫೋಟೋಗಳನ್ನು ಸಹ ತೆಗೆದುಕೊಂಡು ಅವರ ವೆಬ್ಸೈಟ್ಗಳನ್ನು ಹಾಕ್ಕೊಂಡು ಇಲ್ಲಿನ ಪ್ರಚಾರವನ್ನು ಸಹ ಮಾಡ್ತಾ ಇರೋಂಥದ್ದು. ಅದರ ಮೂಲಕ ನಮ್ಮ ಸಂಸ್ಕೃತಿ, ನೆಲ ಜಲದ ಬಗ್ಗೆ ವಿದೇಶಿಗರಿಗೂ ಕೂಡ ಏನೋ ಮಾಹಿತಿಯನ್ನು ನೀಡ್ತಾ ಇರೋಂಥದ್ದು. ಹಾಗಾಗಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬರೀ ಏನೋ ಏರ್ಪೋರ್ಟ್ನ ಅಭಿವೃದ್ಧಿಯ ಜೊತೆಗೆ ವಿವಿಧ ತಂತ್ರಜ್ಞಾನಕ್ಕೂ ಕೂಡ ಇಲ್ಲಿ ಪ್ರಸಿದ್ಧಿ ಪಡೆದಿರೋದು. ಆದರೆ ಈಗ ಅದರ ಜೊತೆ ವಿಜ್ಞಾನದ ಜೊತೆ ಏನು ನಮ್ಮ ನೆಲದ ಸಂಸ್ಕೃತಿಗೂ ಕೂಡ ಮಹತ್ವದ ಏನೋ ಒತ್ತನ್ನು ಕೊಟ್ಟು ಇಲ್ಲಿ ಸಂಸ್ಕೃತಿ ಅಂತ ಸಾರುವಂಥ ಬೊಂಬೆಗಳನ್ನು ಸಹ ಇಟ್ಟಿರುವಂಥದ್ದು. ದಸರಾ ಹಬ್ಬನ ಶುರು ಮಾಡ್ತಿದ್ವಿ ಅಂತ ಹೇಳಕ್ಕೆ ಶುರು ಮಾಡಿದಾಗ ಎಲ್ಲರಿಗೂ ಏನೋ ಒಂಥರ ಖುಷಿ ಶುರು ಆಗೋಗುತ್ತೆ. ಹಬ್ಬ ಅಂದ್ರೇ ಖುಷಿ ಅಲ್ವಾ. ನಾವು ದಸರಾ ಹಬ್ಬನ ಯಾವಾಗಲೂ ಮೈಸೂರು ದಸರಾ ಅಂತ ಹೇಳ್ತೀವಿ, ಆದರೆ ನಮ್ಮ ನಾಡ ಹಬ್ಬ ಕರ್ನಾಟಕದಲ್ಲಿ ಎಷ್ಟೊಂದು ಜಾಗಗಳಲ್ಲಿ ದಸರಾ ಹಬ್ಬ ಸೆಲೆಬ್ರೇಷನ್ಸ್ ನಡೆಯುತ್ತೆ. ಅದನ್ನೇ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲೂ ಕೂಡ ಮಾಡ್ತಾ ಇರೋದು. ಆ್ಯಂಡ್ ಇವತ್ತಿಂದ ಶುರುವಾಗ್ತಾ ಇದೆ. ನಮ್ಮ ಕರ್ನಾಟಕದ ಬೇರೆ ಬೇರೆ ಕಲೆ, ಸಂಸ್ಕೃತಿ, ನೃತ್ಯ ಪ್ರದರ್ಶನ ಎಲ್ಲದನ್ನೂ ಮಾಡ್ತಾ ಇದ್ದಾರೆ. ನನ್ನ ಫೇವ್ರೆಟ್ ಡೊಳ್ಳು ಕುಣಿತದಿಂದ ಮೊದಲನೇ ಸೆಲೆಬ್ರೇಷನ್ ಅನ್ನು ಶುರು ಮಾಡಿದ್ದಾರೆ. ಇಲ್ಲಿ ಯಾಕೆ ತುಂಬ ಸ್ಪೆಷಲ್ ಅಂದರೆ, ಆಫ್ಕೋರ್ಸ್ ಮೈಸೂರು ದಸರಾ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಬೆಂಗಳೂರಿನಲ್ಲಿ ಯಾವ ಥರದ ಈ ಸೆಲೆಬ್ರೇಷನ್ಸ್ನ ಮಾಡ್ತಾ ಇದ್ದಾರೆ, ಬರೀ ನಮ್ಮ ದೇಶದಲ್ಲದೆ ವಿದೇಶದಿಂದ ಬಂದಿರೋರು ನೋಡ್ತಾ ಇದ್ದಾರೆ. ಅವರು ನಮ್ಮ ಈ ಕಲೆಯನ್ನು, ನಮ್ಮ ರಾಜ್ಯದ ಈ ನಾಡ ಹಬ್ಬವನ್ನು ನೋಡ್ತಾ ಇದ್ದಾರೆ. ಅವ್ರಿಗೂ ಖುಷಿ ಆಗ್ತಾ ಇದೆ, ನಮಗೂ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷದ ಹಾಗೆ ಈ ಸರಿ ನಾವು ತುಂಬ ಅದ್ಧೂರಿಯಾಗಿ ಇಲ್ಲಿ ದಸರಾ ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ಜಾನಪದ ನೃತ್ಯ, ರಂಗೋಲಿ ಸ್ಪರ್ಧೆ, ಬೊಂಬೆಯಾಟ, ಹೀಗೆಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತ ಮತ್ತು ಕಲಾವಿದರು ಬಂದು ಇಲ್ಲಿ ಪ್ರದರ್ಶಿಸ್ತಾರೆ. ಎಲ್ಲ ಎಲ್ರಿಗೂ, ಸಾರ್ವಜನಿಕರಿಗೂ ಎಲ್ರಿಗೂ ಬಂದು ಮಾಡ್ಬೋದು. ಇವತ್ತಿಂದ 29th 29ನೇ ತಾರೀಕುವರೆಗೆ ಎವ್ರಿ ಡೇ ನಡೀತಾ ಇರುತ್ತೆ. ಮತ್ತು ಯಾವೆಲ್ಲ ಕಾರ್ಯಕ್ರಮಗಳನ್ನು? ಯಕ್ಷಗಾನ, ಬೊಂಬೆಯಾಟ, ಆಮೇಲೆ ಡೊಳ್ಳು ಕುಣಿತ ಇರಬೇಕು, ವಿವಿಧ ಕಾರ್ಯಕ್ರಮಗಳು ಎಲ್ಲ ನಮ್ಮ ಕರ್ನಾಟಕದ ಕಲಾ ಪ್ರತಿನಿಧಿಗಳು ಬಂದು ಇಲ್ಲಿ ಮಾಡ್ತಾರೆ. ಒಂದು ಪ್ರದರ್ಶನಕ್ಕೆ, ಯಾಕಂದರೆ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇಲ್ಲಿ ಎಲ್ಲರೂ ಬರ್ತಾರೆ. ಭಾರತದ ಎಲ್ಲರ ಕಡೆಯಿಂದ ಬರ್ತಾರೆ, ವಿಶ್ವದ ಎಲ್ಲ ಕಡೆಯಿಂದ ಬರ್ತಾರೆ. ಅವರಿಗೆಲ್ಲ ಪ್ರತಿ ವರ್ಷ ನಾವು ನೋಡ್ತೀವಿ, ಒಂದಷ್ಟು ಪ್ಯಾಸೆಂಜರ್ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾರೆ. ಕರ್ನಾಟಕದ ಕಲೆ ಎಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಹಾಗೆ ಈ ವರ್ಷವೂ ನಾವು ಮಾಡ್ತೀವಿ. ಪ್ರತಿದಿನ ನಮ್ಮವರು ಎಲ್ಲ ಬರ್ತಾರೆ. ಒಂದು ಎಲ್ರಿಗೂ ಒಕ್ಕೂಟಾಗಿ ಒಂದು ನಮ್ಮ ರಾಜ್ಯದ ಒಂದು ಹೆಮ್ಮೆಯ ವಿಷಯನೆಲ್ಲ ಇಲ್ಲಿ ತೋರ್ಸೋಕ್ಕೆ ನಾವು. ಒಟ್ಟಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗ ದಸರಾ ಸಂಭ್ರಮ ಮನೆ ಮಾಡಿರೋಂಥದ್ದು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.